ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿ ಸ್ಫೋಟಕ ಸುದ್ದಿ ಬಯಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಾಸಿಕ್ನಲ್ಲಿ. ಇದುವರೆಗೂ 45 ಜನರನ್ನ ವಶಕ್ಕೆ ಪಡೆದ ಸಿಬಿಐ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿ ಸ್ಫೋಟಕ ಸುದ್ದಿ ಬಯಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿದೆ ದೊಡ್ಡ ಮಾಫಿಯಾ. ರಾಜಸ್ಥಾನದಿಂದ ಕೇರಳವರೆಗೂ ಪ್ರಶ್ನೆ ಪತ್ರಿಕೆಯ ಲೀಕ್ ನಂಟಿದೆ. 2 ಲಕ್ಷ ರೂಪಾಯಿಯಿಂದ 5 ಲಕ್ಷದವರೆಗೂ ಸೇಲ್ ಆಗಿದ್ದ ಪ್ರಶ್ನೆ ಪತ್ರಿಕೆ ಮೊದಲು ರಾಜಸ್ಥಾನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಜೀವಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸುಮಾರು 100ರಿಂದ 150ಕ್ಕೂ ಹೆಚ್ಚು ಸೆಟ್ಗಳು ಇಲ್ಲಿ ಲೀಕ್ ಆಗಿರುವಂತದ್ದು. ಇದು ಮತ್ತೆ 5 ರಾಜ್ಯಗಳಲ್ಲಿ 9 ಮಂದಿ ಆರೋಪಿಗಳನ್ನ ಸಿಬಿಐ ಅರೆಸ್ಟ್ ಮಾಡಿದೆ. 9 ಆರೋಪಿಗಳ ಬಂಧನವಾಗಿರುವಂತದ್ದು. ಈಗಾಗಲೇ ರಾಜಸ್ಥಾನ ಪೊಲೀಸರಿಂದ 9 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿ ದಿನದಿನಕ್ಕೂ ಕೂಡ ಸ್ಫೋಟಕ ಸುದ್ದಿ ಈಗ ಬಯಲಾಗಿದೆ. ರಾಜಸ್ಥಾನದಲ್ಲಿ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂಥದ್ದು. ಒಂದು ಕಡೆ ಬಯೋಲಾಜಿಕಲ್ ಆ್ಯಂಡ್ ಕೆಮಿಸ್ಟ್ರಿ ಇವೆರಡೂ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆಯಾಗಿದೆ. ಬಳಿಕ ಹರಿಯಾಣದಲ್ಲಿ 10 ಸೆಟ್ ರೆಡಿಯಾಗಿದ್ದ ಪ್ರಶ್ನೆ ಪತ್ರಿಕೆ. ಇನ್ನು ಪ್ರೈವೇಟ್ ಮಾಫಿಯಾ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಅವರು ಕೂಡ ಪ್ರಶ್ನೆ ಎಲ್ಲವೂ ಕೂಡ ಅವರು ವಿದ್ಯಾರ್ಥಿಗಳು ಕೂಡ ಸರಿಯಾಗಿ ಚೆನ್ನಾಗಿ ಪ್ರಶ್ನೆ ಎಕ್ಸಾಮ್ ಅನ್ನ ಬರೆದಿರ್ತಾರೆ. ಈಗ ಮತ್ತೆ ಬರೆಯೋದಂತ ಅಂದ್ರೆ ಅವರಿಗೂ ಕೂಡ ಕಷ್ಟ ಅಂತಾನೆ ಹೇಳ್ಬೋದು. ಸುಮಾರು 7 ಲಕ್ಷ ರೂಪಾಯಿಗೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 45 ಜನರನ್ನ ಸಿಬಿಐ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. 5 ರಾಜ್ಯಗಳಲ್ಲಿ 9 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಫಸ್ಟ್ ರಾಜಸ್ಥಾನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ತದನಂತರ ಹರಿಯಾಣದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನೀಟ್ ಯುಜಿ 2026 ಪರೀಕ್ಷೆಯನ್ನ ಎನ್ಟಿಎ ರದ್ದುಪಡಿಸಿದೆ. ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆಯಲ್ಲಿ ಪರೀಕ್ಷಾ ಶುಲ್ಕ ವಾಪಸ್ ನೀಡೋದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸದ್ಯದಲ್ಲೇ ಮರು ಪರೀಕ್ಷೆ ದಿನಾಂಕ ನಿಗದಿಯಾಗುತ್ತೆ. ಇನ್ನು ಪರೀಕ್ಷಾ ಕೇಂದ್ರಗಳು ಕೂಡ ಬದಲಾಗೋದಿಲ್ಲ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈಗಾಗಲೇ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆಯಲ್ಲಿ ಪರೀಕ್ಷಾ ಶುಲ್ಕವನ್ನ ವಾಪಸ್ ನೀಡೋದಾಗಿ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸದ್ಯದಲ್ಲೇ ಮರು ಪರೀಕ್ಷೆಯ ದಿನಾಂಕವನ್ನ ನಿಗದಿ ಮಾಡಿರ್ತಾರೆ. ಇನ್ನು ಈ ಪರೀಕ್ಷಾ ಕೇಂದ್ರಗಳು ಕೂಡ ಏನೂ ಬದಲಾಗೋದಿಲ್ಲ. ಎಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿರ್ತಾರೆ ನೀಟ್ ಪರೀಕ್ಷೆಯನ್ನ ಅಲ್ಲೇ ಮತ್ತೆ ಮರು ಪರೀಕ್ಷೆಯನ್ನ ಈಗಾಗಲೇ ಏರ್ಪಡಿಸಲಾಗಿದೆ. ಇನ್ನು ದೇಶಾದ್ಯಂತ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮತ್ತೆ ಎಕ್ಸಾಮ್ ಅನ್ನ ನಡೆಸೋದಾಗಿ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪರೀಕ್ಷೆಗೂ ಮುಂಚೆ ಪ್ರಶ್ನೆ ಪತ್ರಿಕೆ ಕಿಡಿಗೇಡಿಗಳ ಕೈ ಸೇರಿದ್ದು ಆರೋಪ ಹೇಗೆ? ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಸಿಬಿಐನಿಂದ ಈಗಾಗಲೇ ತನಿಖೆ ಕೂಡ ಶುರು ಮಾಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಿಬಿಐ ತನಿಖೆಗೆ ಆದೇಶಿಸಿದ ರಾಷ್ಟ್ರೀಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಇನ್ನು ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದತಿಗೆ ಹೆಚ್ಚಿದ ಆಕ್ರೋಶ. ದೆಹಲಿಯಲ್ಲಿ ರೊಚ್ಚಿಗೆದ್ದ ಎನ್ಎಸ್ಯುಐ ಕಾರ್ಯಕರ್ತರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಬರೆದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯವಾಗ್ತಾ ಇದೆ. ಭದ್ರತಾ ವೈಫಲ್ಯಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಬಲಿ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಕೆಂಡ ಕಾರ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಎನ್ಟಿಎ ರದ್ದುಪಡಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ವರದಿಗಳ ಪ್ರಕಾರ ಗೆಸ್ಟ್ ಪೇಪರ್ನಲ್ಲಿ 100ಕ್ಕೂ ಹೆಚ್ಚು ಪ್ರಶ್ನೆಗಳು ನಿಜವಾದ ಪ್ರಶ್ನೆ ಪತ್ರಿಕೆಗೆ ಕೂಡ ಹೊಂದಿಕೆ ಆಗಿದೆ ಅಂತ ಹೇಳಿ ತನಿಖಾ
ಮಾಹಿತಿ ಕೂಡ ಹೊರಬಂದಿದೆ. ಈ ವಿಚಾರದ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಒಂದು ಕಡೆ ಈಗಾಗಲೇ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಹಾಗಾದರೆ ಇದು ನೀಟ್ ಅಧಿಕೃತ ಪ್ರಕಟಣೆಯನ್ನು ಗಮನಿಸುವಂತೆ ವಿದ್ಯಾರ್ಥಿಗಳಿಗೂ ಕೂಡ ಈಗಾಗಲೇ ರಾಷ್ಟ್ರೀಯ ಪರೀಕ್ಷಾ ರದ್ದತಿಗೆ ಒಂದು ಕಡೆ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ನಲ್ಲಿ ಸಾಕಷ್ಟು ಸುದ್ದಿ ಕೂಡ ಈಗ ಬರ್ತಾ ಇರುವಂಥದ್ದು. ರಾಜಸ್ಥಾನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ತದನಂತರ ಹರಿಯಾಣದಲ್ಲಿ ಸೋರಿಕೆ ಆಗಿರುವಂಥದ್ದು. ಇನ್ನು ನಿಜವಾಗಿ ಇವಾಗ ಓದಿ ಸಾಕಷ್ಟು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮನ್ನು ಬರೆದಿರ್ತಾರೆ, ಅವರುಗಳಿಗೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಜೊತೆ ಖುದ್ದು ಮಾತನಾಡೋದಕ್ಕೆ ನೀಟ್ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿನಿ ನಿಧಿ ನಮ್ಮ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಲೈವ್ ಸಂಪರ್ಕದಲ್ಲಿ. ಎಸ್ ನಿಧಿ, ಈಗ ಮತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬೆನ್ನಲ್ಲೇ ಈಗ ಮತ್ತೆ ನೀಟ್ ಪರೀಕ್ಷೆಯನ್ನ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲೈಕ್ ಶಿಕ್ಷಣ ಓದಿ 2 ವರ್ಷ ಇಷ್ಟೊಂದು ಕಷ್ಟ ಪಡ್ತಿದೀವಿ. ಎವ್ರಿ ಡೇ ನೈಟ್ 12 hours ಎವ್ರಿ ಡೇ ಸ್ಟಡಿ ಮಾಡ್ತಾ ಇದ್ವಿ. ಎವ್ರಿ ಡೇ ಸ್ಟಡಿ ಮಾಡಿನೂ ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರ್ದಿ ಇವಾಗ ವಾಪಸ್ ನೀಟ್ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಮತ್ ಇವಾಗ ನಾವು ಲೈಕ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಇಂದು ವಾಪಸ್ ಸ್ಟಡಿ ಮೋಡಿಗೆ ಬರಕ್ಕೆ ಕಷ್ಟ ಆಗುತ್ತೆ. ಎಸ್ ನಿಧಿ, ಈಗ ಒಂದ್ ಕಡೆ ಎಷ್ಟೋ ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆನ ಬರ್ದಿರ್ತಾರೆ. ಅದು 1 ವರ್ಷ ಕುತ್ಕೊಂಡು ಬರ್ದಿರ್ತಾರೆ, 2 ವರ್ಷ ಕುತ್ಕೊಂಡು ನೀಟ್ ಪರೀಕ್ಷೆಗೋಸ್ಕರ 1 ವರ್ಷಗಳ ಕಾಲ ಸಾಕಷ್ಟು ಸಮಯ ತಗೊಂಡು ಈ ಪರೀಕ್ಷೆನ ಬರ್ದಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಅಲ್ಲಿ ಲೀಕ್ ಆಗಿದೆ, ಫಾರ್ ಎಕ್ಸಾಂಪಲ್ ರಾಜಸ್ಥಾನ್, ಹರಿಯಾಣ, ಅಲ್ಲಿ ನೀಟ್ ರೀ ಎಕ್ಸಾಮ್ ಮಾಡ್ಲಿ. ಕರ್ನಾಟಕದಲ್ಲಿ ಬೇಡ, ಕೇರಳ ಲೀಕ್ ಆಗಿದೆ ಅಂತ ಸ್ವಲ್ಪ ಕಡೆ ಹೇಳ್ತಾ ಇದಾರೆ. ಸೊ ಕೇರಳದಲ್ಲಿ ಮಾಡ್ಲಿ. ನಾವ್ ಕರ್ನಾಟಕದ ಮಕ್ಳು ನಮ್ ಎಲ್ಲೂ ಲೀಕ್ ಆಗಿಲ್ಲ. ನಾವ್ ಇಷ್ಟ್ ವರ್ಷ 2 ವರ್ಷ ಇಷ್ಟ್ ಕಷ್ಟ ಪಟ್ಟಿದೀವಿ. ಇವಾಗ ಸಡನ್ ಆಗಿ ನೀಟ್ ಅಂದ್ರೆ 10 ದಿನ ಇಲ್ಲ, ಒಂದ್ ತಿಂಗಳು ಟೈಮ್ ಕೊಟ್ರು ನಾವ್ ಅಷ್ಟೊಂದೆಲ್ಲ ಬರೆಯಕ್ ಆಗಲ್ಲ. 2 ವರ್ಷ ಪಟ್ಟಿರೋ ಶ್ರಮ 10 ದಿನದಲ್ಲಿ ಬರೀರಿ ಅಂದ್ರೆ ಹೆಂಗೆ ಅದು? ಸೊ ಎಲ್ಲಿ ಲೀಕ್ ಆಗಿದೆಯೋ ಅಲ್ಲಿ ರೀಟೆಸ್ಟ್ ಮಾಡ್ಲಿ. ಅವ್ರಿಗೆ ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಲಿ ಅಷ್ಟೇ. ಎಸ್ ನಿಧಿ, ಈಗ ಒಂದ್ ಕಡೆ ಆಲ್ಮೋಸ್ಟ್ ಎಷ್ಟೋ ಜನ ನಾವಿವಾಗ ಎಕ್ಸಾಮ್ಸ್ ಬರ್ದಿದ್ದೀವಿ, ನಮ್ಮ ಫೀಸನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ನಿಧಿ? ಲೈಕ್ ಫೀಸ್ ಇಸ್ ನಾಟ್ ಅ ಪ್ರಾಬ್ಲಮ್. ನಮ್ಗೆ ಇವಾಗ ಎಷ್ಟು ಮೆಂಟಲ್ ಸ್ಟ್ರೆಸ್ ಇದೆಯೋ ಅದನ್ನ ಫೀಸ್ ಜೊತೆ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. 2 ವರ್ಷ ಲೈಕ್ ಅಷ್ಟು ಸ್ಟ್ರೆಸ್ ನ ಫೀಸ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಇವಾಗ ನಮ್ಗೆ ಈ ಫಸ್ಟ್ ಟೆಸ್ಟ್ ಅಲ್ಲಿ ಬರ್ದಿರೋದು ಜಾಸ್ತಿ ಮಾರ್ಕ್ಸ್ ಬಂದು ಇವಾಗ ಒಂದು ಇರುತ್ತೆ ದಟ್ ಇಂತಿಂತ ಕಾಲೇಜ್ ಸಿಗುತ್ತೆ, ಇಂತಿಂತ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ ಅಂತ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಹಂಗೆ ಬರುತ್ತು ಅದೇ ಕಾಲೇಜ್ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಸೊ ಅದೇ ಕಮ್ಮಿ ಮಾರ್ಕ್ಸ್, ಲಾಸ್ಟ್ ಟೈಮ್ ಕಮ್ಮಿ ಮಾರ್ಕ್ಸ್ ಬಂದವರಿಗೆ ದೇ ಆರ್ ಹ್ಯಾಪಿ ದಟ್ ರೀಟೆಸ್ಟ್ ಇದೆ ಅಂತ. ಬಟ್ ಲಾಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ಬಂದವರಿಗೆ ಇಂತಿಂತ ಕಾಲೇಜ್ ಸಿಗ್ತದೆ, ಮತ್ ನೆಕ್ಸ್ಟ್ ಟೈಮ್ ಸಿಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ವಲ್ಲ. ಎಸ್ ನಿಧಿ, ಈಗ ಒಂದ್ ಕಡೆ ನೋಡಬೇಕು, ಹರಿಯಾಣದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿ ಒಂದೇನಂತ ಅಂದ್ರೆ ನೀಟ್ ಪರೀಕ್ಷೆಯನ್ನ ಯಾರೆಲ್ಲ ಬರ್ದಿರ್ತಾರೆ, ಇಂಡಿಯಾದಲ್ಲಿ ಅವರು ಕಾಲೇಜನ್ನ ಸೆಲೆಕ್ಟ್ ಮಾಡಿ ಡಾಕ್ಟರ್ಸ್ ಅಂದ್ರೆ ಹಾಸ್ಪಿಟಲ್ಸ್ನೆಲ್ಲ ಡಾಕ್ಟರ್ಸ್ ಕಾಲೇಜ್ಗಳನ್ನ ಅವ್ರ ಮೇಲೆ ಈಗ ನಂಬರ್ಸ್ ಮೇಲೆ ಅವ್ರನ್ನು ಇದನ್ನ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಮಾಡೋಕ್ಕಾಗಲ್ಲ, ಇದು ಹರಿಯಾಣದಲ್ಲಿ ಎಲ್ಲಾ ಕಡೆನೂ ಕೂಡ ಮಾಡಲೇಬೇಕಾಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದೇ ಲೈಕ್ ಎಲ್ಲಿ ನಾನ್ ಹೇಳೋದು ಎಲ್ಲಿ ಅಂದ್ರೆ ಎಲ್ಲಿ ಲೀಕ್ ಆಗಿದ್ಯೋ ಅಲ್ಲಿ ಮಾಡ್ಲಿ. ನಮ್ಗೆ ಕರ್ನಾಟಕದವ್ರಿಗೆ ಬೇಡ ಅಂತ ನಾನ್ ಹೇಳ್ತೀನಿ. ಹೌದು, ಎಸ್ ನಿಧಿ, ನೀವು ಹೇಳೋದು ಕರೆಕ್ಟ್. ಬಟ್ ಏನಂತ ಅಂದ್ರೆ ಇವಾಗ ಹರಿಯಾಣದಲ್ಲಿ ಲೀಕ್ ಆಗಿದೆ, ರಾಜಸ್ಥಾನದಲ್ಲಿ ಲೀಕ್ ಆಗಿದೆ, ಹೌದು. ಬಟ್ ಇವಾಗ ಏನಂತ ಅಂದ್ರೆ ಎಲ್ಲ ಇಂಡಿಯಾದಲ್ಲಿ ನೀಟ್ ಪರೀಕ್ಷೆಯನ್ನ ಯಾರೆಲ್ಲ ಬರ್ದಿರ್ತಾರೆ, ಇವಾಗ ನೀಟ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಬಂದ ತಕ್ಷಣ ಇವಾಗ ರಿಸಲ್ಟ್ ಬರುತ್ತೆ ಅಲ್ವಾ, ಅವಾಗ ವೇರಿಯೇಷನ್ ಮೇಲೆ ಅವರು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ ಕೊಡ್ತಾರೆ. ಇಂಡಿಯಾ ವೈಸ್ ಅವರು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಒಂದೇ ಕಡೆ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳುತ್ತೀರಾ ನೀವು ಅಂತ? ಲೈಕ್ ಹಂಗಂದ್ರೆ ಆಲ್ ಇಂಡಿಯಾ ಮಾಡ್ಬೇಕಾಗುತ್ತೆ. ಬಟ್ ನಾವು
ಈ ಫಸ್ಟ್ ಟೆಸ್ಟ್ ಚೆನ್ನಾಗಿ ಮಾಡಿದವರಿಗೆ ಏನಾದ್ರೂ ಒಂದು ಎಕ್ಸೆಪ್ಷನ್ ಆತರ ಏನಾದ್ರು ಕೊಡ್ಬೇಕು. ಬಿಕಾಸ್ ಇದೊಂಥರ ಮೋಸ ಮಾಡ್ದಂಗ ಆಗುತ್ತೆ, ಲೈಕ್ ಆ ಟೆಸ್ಟ್ ಈ ಟೆಸ್ಟ್ ಅಂದ್ಬಿಟ್ಟು. ನೀವು ಎಷ್ಟು ಬಾರಿ ನೀಟ್ ಪರೀಕ್ಷೆಯನ್ನ ಬರ್ದಿದ್ದೀರಾ? ಇದು ಸೆಕೆಂಡಾ ಅಥವಾ ಫಸ್ಟಾ ಅಂತ? ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಅಟೆಂಪ್ಟ್. ಓಕೆ, ಹಾಗಾದ್ರೆ ಇವಾಗ ಎಷ್ಟೋ ಜನ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನೀಟ್ ಪರೀಕ್ಷೆನ ಬರಿಬೇಕು ಅನ್ಕೋತಿರ್ತಾರೆ, ಥರ್ಡ್ ಅಟೆಂಪ್ಟ್ ಅಲ್ಲಿ ನೀಟ್ ಪರೀಕ್ಷೆನ ಬರಿತಿರ್ತಾರೆ. ಎಷ್ಟೋ ವರ್ಷ ಕಾದು ಕುತ್ಕೊಂಡು ನೀಟ್ ಪರೀಕ್ಷೆಗೋಸ್ಕರ ವೇಟ್ ಮಾಡಿ ನಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ಎಷ್ಟೋ ವಿದ್ಯಾರ್ಥಿಗಳು ಶ್ರಮ ಪಡ್ತಾನೆ ಇರ್ತಾರೆ ಈ ನೀಟ್ ಪರೀಕ್ಷೆಗೋಸ್ಕರ. ಇವಾಗ ಮರು ಪರೀಕ್ಷೆ ಮಾಡ್ತೀವಿ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಮೋಸ ಮಾಡ್ದಂಗೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ? ಅದೇ ಇವಾಗ ಇದು ಫಸ್ಟ್ ಟೈಮ್ ಅಲ್ಲ, 24 ಅಲ್ಲೂ ಹಂಗೆ ಆಗಿತ್ತು. 25 ಅಲ್ಲಿ ತುಂಬಾ ಟಫ್ ಪೇಪರ್ ಇತ್ತು. ಇಟ್ ವಾಸ್ ಲೈಕ್ JEE ಅಡ್ವಾನ್ಸ್ ಲೆವೆಲ್. ಆ ಲೆವೆಲ್ ಪ್ರಿಪೇರ್ ಆಗಿ ಈ ವರ್ಷ ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಈಸಿ. ಬಟ್ ಪ್ರತಿ ವರ್ಷ ಹಿಂಗೆ ನಡೀತಾ ಇದ್ರೆ ಲೈಕ್ NTA ನ ಹೆಂಗ್ ಟ್ರಸ್ಟ್ ಮಾಡೋದು? ಲೈಕ್ ಈ ವರ್ಷ ಸರಿ, ನೆಕ್ಸ್ಟ್ ಇಯರು ಹಿಂಗೆ ಆದ್ರೆ ಇದಕ್ಕೆ ನೀಟನ್ನೇ ಸ್ವಲ್ಪ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಅದಕ್ಕೊಂದು ಬೆಲೆ ಅಂತ ಇರಲ್ಲ. ಸೊ ಪ್ರತಿ ಸತಿ ಇದೇ ತಪ್ಪು ಎಷ್ಟ್ ಸತಿ ಅಂತ ಮಾಡ್ತಾರೆ. ಮತ್ತೆ ಇವಾಗ 1 ವರ್ಷ 2 ವರ್ಷ 5 ವರ್ಷ ಡ್ರಾಪು ತಗೊಂಡವ್ರು ಇರ್ತಾರೆ. ಅವರಿಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಇನ್ನೊಂದ್ಸತಿ ಟೆಸ್ಟ್ ಬರೀರಿ ಅಂದ್ರೆ. ಮೆಂಟಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ಹೌದು ದೀದಿ, ಈಗ ನೆಕ್ಸ್ಟ್ ಎಕ್ಸಾಮ್ ಪಕ್ಕ ಅನ್ಸುತ್ತೆ, ಪಕ್ಕ ಇವಾಗ ನೀಟ್ ಎಕ್ಸಾಮ್ಸ್ ಮತ್ತೆ ಮರು ಎಕ್ಸಾಮ್ಸ್ ಮಾಡಲೇಬೇಕಾಗುತ್ತೆ. ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಆಗಿದೆ? ನೀವು ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗಿದ್ದೀರಾ ಅಂತ? ಇವತ್ತೇ ಗೊತ್ತಾಗಿರೋದಲ್ವಾ. ಸೊ ಮೆಂಟಲಿ ನಾನು ಇನ್ನೂ ಆ ಸ್ಟಡಿ ಮೋಡಿಗೆ ಬರ್ಲಿಲ್ಲ. ಫಸ್ಟ್ ಅದು ಎಲ್ಲಿ ಬುಕ್ಸ್ ಎಲ್ಲ ಹಂಗಂಗೆ ಇದೆ. ಇವಾಗ ವಾಪಸ್ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಇಟ್ ಇಸ್ ನಾಟ್ ಜಸ್ಟ್ 10 ಚಾಪ್ಟರ್ಸ್ 20 ಚಾಪ್ಟರ್ಸ್, ಎಷ್ಟು ತುಂಬಾ ಚಾಪ್ಟರ್ಸ್ ಇದೆ. ಬಯೋನಲ್ಲೇ 20+ ಚಾಪ್ಟರ್ಸ್ ಇದೆ. ಹಂಗಂದ್ರೆ ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲಾನು ಇವಾಗ ಒಂದೇ ಸತಿ ವಾಪಸ್ ಓದಿ ಅಂದ್ರೆ ಕಷ್ಟ. ಜಸ್ಟ್ ಲೈಕ್ ಬ್ರಷ್ ಅಪ್ ರಿವಿಷನ್ ಮಾಡ್ಬೇಕು ಅಷ್ಟೇ. ವಾಪಸ್ ಪುನಃ ಓದ್ತೀನಿ ಅಂದ್ರೆ ಆಗಲ್ಲ. ಎಸ್ ನಿಧಿ, ಈಗ ನೀಟ್ ಎಕ್ಸಾಮ್ ಬರಿಬೇಕಂತ ಅಂದರೆ ಕೆಮಿಸ್ಟ್ರಿ ಫಿಸಿಕ್ಸ್ ಬಯೋಲಾಜಿಕಲ್ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಬಯೋಲಾಜಿಕಲ್ ಸಬ್ಜೆಕ್ಟ್ ಅಂತ ಅಂದರೆ ತುಂಬಾ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಪ್ರಶ್ನೆ ಪತ್ರಿಕೆ ಈಗ ಸೋರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಅದು ಎಲ್ಲಿ ಹಲೋ ಎಸ್, ಕೇಳಿಸ್ತಿದೆ, ಹೇಳಿ. ಹಲೋ. ಎಸ್, ಈಗ ನಿಧಿ ಏನಂತ ಅಂದರೆ ಇವಾಗ ಕೆಮಿಸ್ಟ್ರಿ ಬಯೋಲಾಜಿಕಲ್ ಫಿಸಿಕ್ಸ್ ತುಂಬಾ ಇಂಪಾರ್ಟೆಂಟು ನೀಟ್ ಎಕ್ಸಾಮ್ಸಲ್ಲಿ. ಅದರಲ್ಲೂ ಕೂಡ ಈ ರಾಜಸ್ಥಾನದಲ್ಲಿ ಹರಿಯಾಣದಲ್ಲಿ ಈ ಕೆಮಿಸ್ಟ್ರಿ ಮತ್ತು ಬಯೋಲಾಜಿಕಲ್ ಪ್ರಶ್ನೆ ಪತ್ರಿಕೆನೇ ಲೀಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ಎಕ್ಸಾಮ್ ಮಾತ್ರ ನಡ್ಸೋಕ್ಕಾಗಲ್ಲ, ನಡೆಸಿದ್ರು ಕೂಡ ಈ 3 ಎಕ್ಸಾಮ್ಸ್ ಕೂಡ ಇಲ್ಲಿ ನಡೆಸಲೇಬೇಕಾಗುತ್ತೆ. ನೀವೆಷ್ಟು ಪ್ರಿಪ್ರೇಷನ್ ಆಗಿದ್ದೀರಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಅದೇ ಲೈಕ್ 10th ಮುಗಿದ ತಕ್ಷಣ 2 ವರ್ಷ ನಮ್ ನೀಟಿಗೆ ಅಂತಾನೆ ಫೋಕಸ್ ಮಾಡಿರೋದು. ಎಲ್ಲೂ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಲೈಕ್ ಫುಲಿ ಫೋಕಸ್ ನೀಟ್ ಕ್ರ್ಯಾಕ್ ಮಾಡ್ಲೇಬೇಕು ಅಂತ. ಸೊ ರಾತ್ರಿ ಇಡೀ ಓದಿದೀವಿ. ಆ ಏನು ಆ ಮೆಂಟಲ್ ಪ್ರೆಷರ್, ಆ ಶ್ರಮಕ್ಕೆ ಇವ್ರೇನು ಬೆಲೆ ಕೊಡಕ್ ಆಗಲ್ಲ. ಬಟ್ ಸ್ಟಿಲ್ ಇವಾಗ ನೆಕ್ಸ್ಟ್ ಟೆಸ್ಟ್ ಅಂದ್ರೆ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಕ್ ಆಗಲ್ಲ. ಇನ್ನೊಂದ್ಸತಿ ಓದ್ಬೇಕಾಗುತ್ತೆ. ಬಟ್ ಅದೇ ಅಷ್ಟು ಮಾರ್ಕ್ಸ್ ಈ ಟೆಸ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಎಸ್ ನಿಧಿ, ಈಗ ಮತ್ತೆ ಏನಂತ ಅಂದರೆ ಇವಾಗ ಎಷ್ಟೋ ಜನ ಸೆಕೆಂಡ್ PU ಎಕ್ಸಾಮ್ಸ್ ಮುಗ್ದಿದೆ, ನೀಟ್ ಎಕ್ಸಾಮ್ಸ್ ಮುಗ್ದಿದೆ, CET ಎಕ್ಸಾಮ್ಸ್ ಮುಗ್ದಿದೆ. ಇವಾಗ ಎಲ್ಲ ಎಕ್ಸಾಮ್ ಮುಗಿದ ಆದಮೇಲೆ ಅವರು ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಹೋಗಿರ್ತಾರೆ. ಇವಾಗ ಮತ್ತೆ ಅವರು ಮೆಂಟಲಿ ಪ್ರಿಪ್ರೇಷನ್ ಆಗಿ ಬರೆಯೋದಕ್ಕೆ, ಈಗ ನೀಟ್ ಎಕ್ಸಾಮ್ ಮತ್ತೆ ಬರೆಯೋದಕ್ಕೆ ಮೆಂಟಲ್ ಆಗಿ ಮತ್ತೆ ಪ್ರಿಪ್ರೇಷನ್ ಆಗಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೀವೆಷ್ಟು ಇವಾಗ ಮೆಂಟಲಿ ಪ್ರಿಪ್ರೇಷನ್ ಆಗಬೇಕು? ಇವಾಗ ನನ್ನನ್ನೇ ಕನ್ಸಿಡರ್ ಮಾಡಿದ್ರೆ ನನ್ನ ನೇಟಿವ್ಗೆ ಬಂದಿದ್ದೀನಿ. ಇವತ್ತು ಗೊತ್ತಾಯ್ತು ದಟ್ ಹಿಂಗೆ ನೀಟ್ ಅಂತ. ಲೈಕ್ ಐ ಹ್ಯಾಡ್ ಸೋ ಮೆನಿ ಪ್ಲಾನ್ಸ್, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು. ಲೈಕ್ ಮಾರ್ಕ್ಸ್ ಚೆನ್ನಾಗೇ ಬಂದಿತ್ತು ಲೈಕ್ ಲಾಸ್ಟ್ ಟೈಮ್. ಸೊ ಇವಾಗ ವಾಪಸ್ ಓದ್ಬೇಕಂದ್ರೆ ಆ ಮೂಡಿಗೆ ಬರಕ್ಕೆ ಸ್ವಲ್ಪ ಟೈಮ್ ಅಟ್ಲೀಸ್ಟ್ 1 ಡೇ ತಗೊಳುತ್ತೆ. ಎಸ್ ನಿಧಿ, ಈಗ ಎಷ್ಟೋ ಜನರು ನಿಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಅಂದ್ಕೊಂಡಿರ್ತಾರೆ ನಮಗೆ ಈ ಕಾಲೇಜ್ ಸಿಗಬೇಕು, ಆ ಕಾಲೇಜ್ ಸಿಗಬೇಕು, ಹಾಗೆ ನಮಗೆ ಈ ಥರ ಸಿಗಬೇಕು ಅಂತ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಈ ಕಾಲೇಜಸ್ಸನ್ನು ಹೋಗಬೇಕು ಅಂತ ಹೇಳಿ ಅಡ್ಮಿಷನ್ಸು ಕೂಡ ಶುರು ಮಾಡಿರ್ತಾರೆ, ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಇವಾಗ ಮತ್ತೆ ರಿಟರ್ನ್ ಎಕ್ಸಾಮ್ ಅಂತ ಅಂದರೆ ಅವರಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ?
ಅದೇ ನಾ ಹೇಳ್ದಂಗೆ ಲೈಕ್ ಲಾಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ಬಂದವರಿಗೆ ಈಗಾಗ್ಲೇ ಅವರಿಗೆ ರ್ಯಾಂಕಿಂಗ್ ಗೊತ್ತಾಗಿಲ್ಲ ಅಂದ್ರೆ ಮಾರ್ಕ್ಸ್ ಮೇಲೆ ದೇ ಹ್ಯಾವ್ ಲೈಕ್ ಥಾಟ್ ದಟ್ ಈ ತರ ಕಾಲೇಜ್ ಸಿಗುತ್ತೆ ಅಂತ. ಅದೇ ಪ್ಲಾನ್ ಗೌರ್ಮೆಂಟ್ ಮಾಡ್ಕೊಂಡಿರ್ತಾರೆ ಇವಾಗ ಅವರೆಲ್ಲ. ಹಾ ಆಲ್ರೆಡಿ ರೆಡಿ ಮಾಡಿರ್ತಾರೆ. ಮತ್ತೆ ಈಗ ಮೋಸ್ಟ್ ಆಫ್ ದೆಮ್ ದೇ ಕಾಂಟ್ ಗೋ ಫಾರ್ ಪ್ರೈವೇಟ್ ಕಾಲೇಜ್, ಅಷ್ಟೊಂದೆಲ್ಲ ಪೇ ಮಾಡಕ್ ಆಗಲ್ಲ. ಹಂಗಂತ ನಮ್ಗೆ ಗೌರ್ಮೆಂಟ್ ಸೀಟ್ ಬೇಕಾದವ್ರು ಎಷ್ಟ್ ಕಷ್ಟ ಪಟ್ಟಿರ್ತೀವಿ. ಸೊ ಅದೇ ಇವಾಗ ಆಲ್ರೆಡಿ ನೀವೇನಾದ್ರೂ ಎಲ್ಲಾರ್ಗು ಯಾವ ಒಂದೊಂದು ಕಾಲೇಜ್ ಪ್ಲಾನ್. ಹೌದು ನಿಧಿ, ಇವಾಗ ನೀವೇನಾದ್ರೂ ಯಾವ ಕಾಲೇಜಿಗೆ ಸೇರ್ಕೋಬೇಕು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರಾ? ನಿಮ್ದೇನ ನೀಟ್ ಎಕ್ಸಾಮ್ ಆದ್ಮೇಲೆ ಏನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ನೀವು? ಯಾಕೆ ಕಾಲೇಜ್ ಅಂತ ಇರ್ಲಿಲ್ಲ, ಬಟ್ ಗೌರ್ಮೆಂಟ್ ಸೀಟ್ ಬೇಕು ಅಂತಾನೆ ಇತ್ತು. ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಸೀಟ್ ಕಾಲೇಜ್. ಎಸ್ ನಿಧಿ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿದ್ರಾ ನೀಟ್ ಎಕ್ಸಾಮ್ ಬರ್ದವರು ನಿಮ್ ಜೊತೆನೆ? ಹಾ ಮಾಡಿದ್ರು, ಅವರು ಫುಲ್ ಸ್ಟ್ರೆಸ್ ಆಗಿದ್ರು. ಲೈಕ್ ನೀಟ್ ಹೆಂಗ್ ಈಗ ವಾಪಸ್ ಹೆಂಗ್ ಓದೋದು, ಹೆಂಗ್ ಎಷ್ಟೊಂದು ಪೋರ್ಷನ್ಸ್ ಮುಗ್ಸೋದು ಅಂತ. ಲೈಕ್ ಆಲ್ರೆಡಿ ಸಮ್ ಆಫ್ ದೆಮ್ ಎಲ್ಲ ಪ್ಲಾನ್ ಮಾಡಿದ್ರು ಬೇರೆ ಕಾಲೇಜಸ್ಗೆ, ಸಮ್ ಆಫ್ ದೆಮ್ ಲೈಕ್ ಔಟ್ ಆಫ್ ಕಂಟ್ರಿ ಹೋಗಿ ಸ್ಟಡಿ ಮಾಡಕ್ಕೆ ಎಲ್ಲ ಪ್ಲಾನ್ ಆಗಿತ್ತು. ಎಸ್ ನಿಧಿ, ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟು ತನಕ ಮಾತನಾಡಿದ್ದಕ್ಕೆ. ಲೈಕ್ ಇನ್ಸ್ಟಿಟ್ಯೂಷನ್ಸ್ ಪ್ರಾಬಬ್ಲಿ ಸಮಸ್ಯೆ ಆಗ್ಬೋದ್ರಿ, ಬಿಕಾಸ್ ಅದು ದೊಡ್ಡ ಪ್ರೊಸೀಜರ್, ಭಾಳ ಜನ ಬರೀತಾರ್ರಿ, ಅವರೆಲ್ಲ ಅದನ್ನೆಲ್ಲ ಮಾಡಕ್ ಕಷ್ಟ ಆಗ್ತೈತ್ರಿ. ಮತ್ ಓದೋರಿಗೂ ಕಷ್ಟ ರೀ, ಬಿಕಾಸ್ ಸಿಲೆಬಸ್ ಕಮ್ಮಿ ಅಲ್ಲ, 90+ ಚಾಪ್ಟರ್ಸ್ ಅಲ್ಲ, ದೊಡ್ಡ ಇರ್ತಾವ್ರಿ. ವಾಪಸ್ ರಿಕಾಲ್ ಮಾಡಕ್ ಕಷ್ಟ ಆಗ್ತೈತ್ರಿ. ಲೈಕ್ ಲಾಸ್ಟ್ ಎಕ್ಸಾಮ್ಗಿಂತ ಈ ಸರಿ ಬಹಳ ಜನ ಕಮ್ಮಿ ಮಾಡ್ಬೋದು ಅನಿಸ್ತೈತಿ, ಬಿಕಾಸ್ ವಾಪಸ್ ಒಂದ ವಾರದಾಗ ಓದೋದ್ ಕಷ್ಟ ಅಲ್ರಿ, ಕಮ್ಮಿ ಟೈಮ್ ಐತಿ ಈಗ. ಬಟ್ ಯಾರು ಓದುತ್ತಾರ ಅವ್ರಿಗೆ ಆಗ್ತೈತ್ರಿ, ಯಾರು ಓದಂಗಿಲ್ಲ. ಯಾಕಂದ್ರೆ ಈ ಸತಿ ಚಲೋ ಮಾಡ್ಯಾರ ಬಹಳ ಜನ, ಸೊ ಅದ್ ವಾಪಸ್ ಓದಿದ್ರೆ ಕಷ್ಟ ಆಗ್ತೈತಿ. ನೀವು ಹೆಂಗ್ ಎಕ್ಸಾಮ್ ಮಾಡಿದ್ರೆ ಒಂದು ನಾರ್ಮಲ್ ಆಗಿ ಓದ್ಬೇಕಾಗುತ್ತೆ, ಮತ್ತೆ ಓದ್ಬೇಕಾಗುತ್ತೆ, ನಿಮ್ಗೆ ರೀಕಲೆಕ್ಟ್ ಆಗಲ್ಲ? ನಂಗೇನೋ ಖುಷಿನ ಐತ್ರಿ ಓದಾಕ್, ನಂಗೇನ್ ಹಂಗಿಲ್ಲ. ಲೈಕ್ ನಂಗ್ ಲಾಸ್ಟ್ ಅಂತ ಚಲೋ ಮಾಡ್ಬೋದು ಅಂತ ಅನಿಸ್ತೈತಿ, ಸೊ ನಾ ಇನ್ ಪಾಸಿಟಿವ್. ಈಗ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನಾರ್ಮಲ್ ಸ್ಟೂಡೆಂಟ್ ಆಗಿರ್ಬೋದು, ಮಕ್ಳು ಗಡಿಬಿಡಿ ಆಗ್ಬಿಡ್ತಾರ ಅಂತ. ಗಡಿಬಿಡಿ ಆಗ್ತಾರ್ರಿ, ಯಾಕಂದ್ರ ಆಮೇಲೆ ಲಾಸ್ಟ್ ಟೈಮ್ ಪೇಪರ್ ಬಾಳ ಈಸಿ ಇತ್ತಲ್ರಿ, ಸಿಲ್ಲಿ ಮಿಸ್ಟೇಕ್ಸ್ ಬಾಳ ಆಗ್ಯಾವ್ರಿ ಎಲ್ಲಾ ಕಡೆ.